ಕ್ಲೈಮ್ಯಾಕ್ಸ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಇಂದು ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್. ಬೊರ್ಕಿ ದರ್ಶನ್ A1 ಆಗೋದು ಬಹುತೇಕ ಫಿಕ್ಸ್. ಮುಡಾ ಪ್ರಕರಣದಲ್ಲಿ ಮೊದಲ ವಿಕೆಟ್ ಔಟ್. ಮುಡಾದ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಸಸ್ಪೆಂಡ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಛಲವಾದಿ ನಾರಾಯಣಸ್ವಾಮಿ ಮೇಲೆ ಭೂ ಅಕ್ರಮ ಆರೋಪ. KIADB ಇಂದ ಅಕ್ರಮವಾಗಿ ಭೂಮಿ ಪಡೆದ್ರ. ಇಂದು ಕಾಂಗ್ರೆಸ್ನಿಂದ ರಾಜ್ಯಪಾಲರಿಗೆ ದೂರು. ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ. ಇಬ್ಬರು ಸಚಿವರ ವಿರುದ್ಧದ ದೂರಿಗೆ ವರದಿ ಕೇಳಿದ ಗವರ್ನರ್. ಮತ್ತಷ್ಟು ಪ್ರಾಸಿಕ್ಯೂಷನ್ಗೆ ಅಸ್ತು ಅಂತಾರ ಗೆಹ್ಲೋಟ್. ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಜೀವಕಳೆ. ಮಲೆನಾಡಿನಲ್ಲಿ ವರುಣನ ಆರ್ಭಟಕ್ಕೆ ಭರ್ತಿಯಾದ TB ಡ್ಯಾಂ. 100 TMC ನೀರು ಸಂಗ್ರಹ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಅಕ್ರಮವಾಗಿ ಭೂಮಿ ಪಡೆದ ಆರೋಪ ಕೇಳಿಬಂದಿದೆ. KIADB ಇಂದ ಅಕ್ರಮವಾಗಿ ಭೂಮಿ ಪಡೆದ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ. ಈ ಸಂಬಂಧ ಇಂದು ಕಾಂಗ್ರೆಸ್ ನಿಯೋಗ ಛಲವಾದಿ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಲಿದ್ದಾರೆ. ಮೊದಲು ಬೇರೆಯವರ ಹೆಸರಲ್ಲಿ ಭೂಮಿ ಪಡೆದು ಬಳಿಕ ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಅತಿ ಎತ್ತರದಲ್ಲಿರ್ತಕ್ಕಂಥವ್ರು. ಅವರ ಟ್ರಸ್ಟ್ ಇದು. ಇಲ್ಲಿ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಮಿನಿಸ್ಟರ್ ಆಗಿರೋರು. ಇದರಿಂದಾಗಿ ಏನಾಗಿದೆ, ಅವರು ಇಡೀ ಫ್ಯಾಮಿಲಿಯೇ ಒಂದು ಟ್ರಸ್ಟ್ ಆಗಿರೋದ್ರಿಂದ ಇದು ಪ್ರೈವೇಟ್ ಟ್ರಸ್ಟು. ಇದಕ್ಕೆ 5 ಎಕರೆ ಕೊಟ್ಟಿರೋದು ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಎಲ್ಲರ ಮಾತು. ಈಗ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಅತಿ ಎತ್ತರದಲ್ಲಿರ್ತಕ್ಕಂಥವ್ರು. ಅವರ ಟ್ರಸ್ಟ್ ಇದು. ಇಲ್ಲಿ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಮಿನಿಸ್ಟರ್ ಆಗಿರೋರು. ಇದರಿಂದಾಗಿ ಏನಾಗಿದೆ, ಅವರು ಇಡೀ ಫ್ಯಾಮಿಲಿಯೇ ಒಂದು ಟ್ರಸ್ಟ್ ಆಗಿರೋದ್ರಿಂದ ಇದು ಪ್ರೈವೇಟ್ ಟ್ರಸ್ಟು. ಇದಕ್ಕೆ 5 ಎಕರೆ ಕೊಟ್ಟಿರೋದು ಇದು ಕಾನೂನು ಬಾಹಿರ. KAS ಪೂರ್ವಭಾವಿ ಪರೀಕ್ಷೆಯ ಮರು ಪರೀಕ್ಷೆಗೆ ಆದೇಶದ ಬಗ್ಗೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ತಿಂಗಳ ಒಳಗೆ ಮರು ಪರೀಕ್ಷೆ ನಡೆಸುವಂತೆ ಮುಖ್ಯಮಂತ್ರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಡಬಲ್ ಖರ್ಚೋ ತ್ರಿಬಲ್ ಖರ್ಚೋ ಸರಿಯಾಗಿ ಮಾಡಬೇಕಲ್ವಾ? ಡಬಲ್ ಖರ್ಚು ಮಾಡೋರು ಕಾಪಿ ಹೊಡಿತಾರೆ, ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡ್ತಾರೆ. ಸರ್ಕಾರ ನೀವು ಹೇಳಿದ ತಕ್ಷಣವೇ ಮಾಡುವುದಿಲ್ಲ. ಅದಕ್ಕೊಂದು ಮಾಹಿತಿ ತಗೊಂಡು ಅದನ್ನ ಕನ್ಫರ್ಮ್ ಮಾಡಿಕೊಂಡು ಮರು ಪರೀಕ್ಷೆ ಮಾಡಲಾಗತ್ತೆ ಅಂತ. ಮೊನ್ನೆ ನಡೆದ ಎಕ್ಸಾಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಎಕ್ಸಾಮ್ ಮಾಡಿ ಅಂತ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಎಕ್ಸಾಮ್ 2 ತಿಂಗಳೊಳಗಾಗಿ ಮಾಡಿ ಅಂತ ಮಾಡ್ತಾರೆ. ಡಬಲ್ ಖರ್ಚೋ ತ್ರಿಬಲ್ ಖರ್ಚೋ ಸರಿಯಾಗಿ ಮಾಡಬೇಕಲ್ಲ. ಡಬಲ್ ಖರ್ಚು ಮಾಡೋರು ಈಗ ಕಾಪಿ ಹೊಡಿತಾರೆ, ಡಬಲ್ ಖರ್ಚು ಮಾಡೋರು ಈಗ ಬೇರೆ ಬೇರೆ ಕ್ವಶನ್ ಪೇಪರ್ಸ್ನ ಲೀಕ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೆದಾಗ ಮುಂದೂಡಿ ಅಂತ ಹೇಳಿ ಅವಾಗೆಲ್ಲ ಹೋರಾಟಗಳು ಮಾಡಿದ್ರು. ಅವಾಗ ಮುಂದೂಡಿದ್ರೆ